ಶುಭಾಶಯಗಳನ್ನು ಕೋರುತ್ತೇನೆ. ಮೊದಲನೇದಾಗಿ MCC ಬ್ಯಾಂಕ್ 113 ವರ್ಷಗಳ ಚರಿತ್ರೆ ಇರುವ MCC ಬ್ಯಾಂಕ್ ಇವತ್ತು ನಾವು ಪತ್ರಿಕಾಗೋಷ್ಠಿ ಕರೆದದ್ದು ಯಾಕಂತೇಳಿದರೆ ನಮ್ಮ ಬ್ಯಾಂಕಿನ ಹೊಸ ಯೋಜನೆಗಳು ಉದ್ಘಾಟನೆಗೊಳ್ಳಲಿವೆ ಆಗಸ್ಟ್ ತಿಂಗಳು ಮತ್ತು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ. ನಮ್ಮ MCC ಬ್ಯಾಂಕು ಕರ್ನಾಟಕ ರಾಜ್ಯ ಮಟ್ಟದ ಈ ಬ್ಯಾಂಕು 113 ವರ್ಷಗಳ ಒಂದು ಚರಿತ್ರೆ ಉಂಟು. 13 ವರ್ಷಗಳಲ್ಲಿ ಸಮಾಜದಲ್ಲಿ ಏನು ಈ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನಮ್ಮ ಗ್ರಾಹಕರಿಗೆ ಕೊಡುವ ಸೇವೆಯನ್ನು ಎಲ್ಲ ಕೊಟ್ಟು ಈ ನಮ್ಮ ಕರಾವಳಿಯಲ್ಲಿ ಒಂದು ಜನಮನ್ನಣೆ ಗಳಿಸಿದ ಇದೊಂದು ಬ್ಯಾಂಕ್ ಆಗಿದೆ. ಏನು ನಾವು ಜನರು ಈ ಬ್ಯಾಂಕಿನ ಗ್ರಾಹಕರು ಆಸೆ ಪಡುತ್ತಿದ್ದರು ಅದೆಲ್ಲವನ್ನು ನಾವು ಕಳೆದ 7 ವರ್ಷದಲ್ಲಿ ನಾವು ಪೂರೈಸಿದ್ದೇವೆ. ಅದರಲ್ಲಿ ನಾವು ಸಕ್ಸಸ್ ಆಗಿದೆ ಅಂತ ಹೇಳಲು ನಾವು ಸಂತೋಷ ಪಡುತ್ತೇನೆ. ಇವತ್ತು ನಾವು ನಮ್ಮ ಬ್ಯಾಂಕು ಬರೀ ಒಂದು ಕರಾವಳಿ ಜಿಲ್ಲೆಗೆ ಸೀಮಿತವಾಗಿತ್ತು. ಉಡುಪಿ ಮತ್ತು ದಕ್ಷಿಣ ಜಿಲ್ಲೆಗೆ ಈ ಕಾರ್ಯಕ್ಷೇತ್ರ ಹೊಂದಿತ್ತು. ಕಳೆದ ನಮ್ಮ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದ ಮೇಲೆ ನಮ್ಮ ಈ ಬ್ಯಾಂಕಿನ ಕಾರ್ಯಕ್ಷೇತ್ರ ಇಡೀ ಕರ್ನಾಟಕಕ್ಕೆ ವಿಸ್ತರಿಸಲು ನಮಗೆ RBIನವರು ಪರವಾನಗಿ 2023ರಲ್ಲಿ ಕೊಟ್ಟಿದೆ. ಅದರಲ್ಲೂ ಈ ವರ್ಷ ನಮ್ಮದು 2 ಹೊಸ ಶಾಖೆಗಳನ್ನು ಮಾಡುವ ಆಲೋಚನೆ ಇದೆ. ಅದರಲ್ಲಿ ಮೊದಲನೇದಾಗಿ ಈ ತಿಂಗಳಿನ ಆಗಸ್ಟ್ 3ರಂದು ನಾಡದು ಆದಿತ್ಯವಾರ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನಲ್ಲಿ ನಮ್ಮದು ಬ್ರಾಂಚ್ 20ನೇ ಶಾಖೆ ಬೈಂದೂರಿನಲ್ಲಿ ಕಾರ್ಯಾರಂಭಗೊಳ್ಳಲಿದೆ. ಈ ಕಾರ್ಯಕ್ರಮಕ್ಕೆ ಅಲ್ಲಿನ ಬೈಂದೂರಿನ ಶಾಸಕರು ಆಗಮಿಸುತ್ತಾರೆ. ಆಶೀರ್ವಾದ ಮಾಡಲು ಬೈಂದೂರು ಹೋಲಿ ಕ್ರಾಸ್ ಚರ್ಚಿನ ಪ್ಯಾರಿಸ್ ಪ್ರೀಸ್ಟ್ ರೆವರೆಂಡ್ ಫಾದರ್ ವಿನ್ಸೆಂಟ್ ಕೊಯ್ಲರವರು ಸಹ ಈ ಕಾರ್ಯಕ್ರಮಕ್ಕೆ ಆಶೀರ್ವಚನ ಮಾಡಲಿದ್ದಾರೆ. ಹಾಗೆಯೇ ಇನ್ನೂ ಇತರ ಕಾರ್ಯಕ್ರಮಗಳು ನಮ್ಮ 2 ಜಿಲ್ಲೆಗಳಲ್ಲಿ 6 ಕಡೆ ATM ಅನ್ನು ನಾವು ಅಳವಡಿಸಲು ನಾವು ಇವಾಗಲೇ ನಾವು ಕಾರ್ಯಪ್ರವೃತ್ತರಾಗಿದ್ದೇವೆ. ಅದಕ್ಕೆ ATM 9ನೇ ATM ಬೆಳ್ಮಾಡ್ನಲ್ಲಿ ಉದ್ಘಾಟನೆಗೊಳ್ಳಲಿದೆ. 10ನೇ ATM ಸುರತ್ಕಲ್ ಶಾಖೆಯಲ್ಲಿ ನಾವು ಉದ್ಘಾಟನೆಗೊಳ್ಳಲಿದೆ. 11ನೇ ATM ಉಡುಪಿಯಲ್ಲಿ, 12ನೇ ATM ಕುಲಶೇಖರದಲ್ಲಿ, 13ನೇ ATM ಸಂತೆಕಟ್ಟೆಯಲ್ಲಿ, 14ನೇ ATM ಉಡುಪಿಯಲ್ಲಿ. ಹೀಗೆ 6 ಕಡೆ ಹೊಸ ATMಗಳನ್ನು ನಾವು ಅಳವಡಿಸಲು ನಾವು ಉದ್ಘಾಟನೆಗೊಳ್ಳಲಿದೆ ಮುಂದಿನ ತಿಂಗಳಲ್ಲಿ.